ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಸೌಂದರ್ಯ ಲಹರಿಯ 54ನೆಯ ಶ್ಲೋಕ. ಪವಿತ್ರೀಕರ್ತೃಂ ನಃ ಪಶುಪತಿ ಪರಾಧೀನ ಹೃದಯೇ ದಯಾಮಿತ್ರೈ ನೇತ್ರೈ ಅರುಣಧವಲ ಶ್ಯಾಮ ರುಚಿಭಿ ನದಶೋಣೋ ಗಂಗಾ ತಪನ ತನಯೇತಿ ಧ್ರುವಂ ಮಮುಂ ತ್ರಯಾಣಾಂ ತೀರ್ಥಾನಾಂ ಉಪನಯತಿ ಸಂಭೇದಮನಗಂ. ಪಶುಪತಿ ಅನಿಸಿದಂತಹ ಸದಾಶಿವನಲ್ಲಿಯೇ ಸದಾಕಾಲವೂ ಆಸಕ್ತವಾದ ಹೃದಯವುಳ್ಳ ಹೇ ಭಗವತಿಯೇ, ಕನಿಕರಪೂರ್ಣವಾದ ಕೆಂಪು, ಬಿಳುಪು ಮತ್ತು ಕಪ್ಪು ಬಣ್ಣದ ಕಾಂತಿಗಳಿಂದ ತುಂಬಿರಬಹುದಾದ ಆ ನಿನ್ನ ಮೂರೂ ಕಣ್ಣುಗಳಿಂದ ಶೋಣವೆಂಬ ನದಿಯೂ, ಗಂಗೆಯೂ ಮತ್ತು ಸೂರ್ಯನ ಮಗಳಾದ ಯಮುನೆಯೂ ಸೇರಿ ಮೂರು ಬಗೆಯ ಪವಿತ್ರವಾದ ನದಿಗಳ ಸಂಗಮವನ್ನು ನಮ್ಮನ್ನು ಪರಿಶುದ್ಧರನ್ನಾಗಿಸಲು ನಿಜವಾಗಿಯೂ ಒಟ್ಟಿಗೆ ನೀನು ತಂದಿರುವೆಯಮ್ಮ ಅಂತ ಹೇಳಿ ಈ ಶ್ಲೋಕದಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಅಮ್ಮನವರ ಕಣ್ಣುಗಳಲ್ಲಿ ತ್ರಿವೇಣಿ ಸಂಗಮದ ಸ್ಮರಣೆಯನ್ನು ಮಾಡಿದ್ದಾರೆ. ನೋಡಿ, ಈ ಶ್ಲೋಕ ಆರಂಭವಾಗಿರುವಂಥದ್ದು ಪವಿತ್ರೀಕರ್ತುಂನಃ ಪಶುಪತಿ ಪರಾಧೀನ ಹೃದಯೇ. ಪಶುಪತಿ ಪರಾಧೀನ ಹೃದಯೇ, ಹೇ ಪಶುಪತಿಗೆ ಅಧೀನವಾದ ಹೃದಯ ಹೊಂದಿರುವವಳೇ ಅಂತ ಆರಂಭ ಮಾಡಿದ್ದಾರೆ. ಲಲಿತಾ ಸಹಸ್ರನಾಮದಲ್ಲಿ ಅಮ್ಮನನ್ನ ಶಿವಸ್ವಾಧೀನ ವಲ್ಲಭ ಅಂತ ಹೇಳಿ ವಾಗ್ದೇವತೆಗಳು ಕರೆದಿದ್ದಾರೆ. ಅಂದರೆ ಶಿವನನ್ನೇ ತನ್ನ ವಶದಲ್ಲಿ ಇಟ್ಟುಕೊಂಡಿರುವವಳು ಅಂತ. ಮದುವೆಯಾಗುವ ಸಂದರ್ಭದಲ್ಲಿ ಬ್ರಹ್ಮನಿಂದ ಹೇಳಿ ಕಳಿಸಿರಲಂತೆ, ಶಿವ ನನ್ನನ್ನು ಮದುವೆಯಾದ ಮೇಲೆ ನಾನು ಹೇಳಿದಂತೆಯೇ ಕೇಳಿಕೊಂಡಿರ್ತಾನೆ, ಕೇಳಿಕೊಂಡು ಬಾ ಅಂತ ಬ್ರಹ್ಮನ ಮೂಲಕ ಹೇಳಿ ಕಳಿಸಿದ್ಳಂತೆ. ಬ್ರಹ್ಮ ಬಂದು ಶಿವನಿಗೆ ಕೇಳಿದಂತೆ, ಏನಪ್ಪ ಅಮ್ಮ ಹೀಗೆ ಹೇಳ್ತಾ ಇದ್ದಾಳೆ, ನಿನಗೆ ಒಪ್ಪಿಗೆ ಇದೆಯೋ ಅಂತ. ಶಿವ ಆಗಬಹುದು ಅಂತ ತಲೆ ಆಡಿಸಿದನಂತೆ. ಹಾಗಾಗಿ ಶಿವಸ್ವಾಧೀನ ವಲ್ಲಭ, ಶಿವನನ್ನು ತನ್ನ ಸ್ವಾಧೀನದಲ್ಲಿಟ್ಟುಕೊಂಡಿರುವವಳು ಅಂತ. ಆದರೆ ಇಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ, ಅಮ್ಮ ಶಿವನ ಅಧೀನಳಾಗಿದ್ದಾಳೆ ಅಂತ. ಹಾಗಾದರೆ ವಾಗ್ದೇವತೆಗಳು ಹೇಳಿರುವುದು ನಿಜವೋ ಅಥವಾ ಭಗವತ್ಪಾದರು ಹೇಳಿರುವಂಥದ್ದು ನಿಜವೋ ಅಂತಂದರೆ ಎರಡೂ ನಿಜವೇ. ಯಾಕೆ ಅಂದರೆ ಶಿವನಿಗೆ ಅಲ್ಲದ, ಶಿವನಿಗೆ ಸಲ್ಲದ ಯಾವುದೇ ಕೆಲಸ ಅಮ್ಮ ಮಾಡೋದಿಲ್ಲ ಅಂತ ಹೇಳಿ. ಹಾಗಾಗಿ ಅಂತಹ ಪಶುಪತಿ ಅನಿಸಿದಂತಹ ಶಿವನಲ್ಲಿ ಸದಾ ಆಸಕ್ತಳಾದ ಹೃದಯವುಳ್ಳಂತಹ ಶ್ರೀಮಾತೆಯೇ, ನಿನ್ನ ಸುಂದರವಾದ ಕಣ್ಣುಗಳು ನಮ್ಮನ್ನು ಪವಿತ್ರರನ್ನಾಗಿ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮತ್ತು ಆ ಕಣ್ಣುಗಳು ಸದಾಕಾಲವು ದಯೆಯಿಂದ ಕೂಡಿರುವಂಥದ್ದು, ಕರುಣಾಪೂರ್ಣವಾಗಿರುವಂಥದ್ದು. ಮತ್ತು ಆ ನಿನ್ನ ಮೂರು ನೇತ್ರಗಳು ಮೂರು ಬಣ್ಣದಿಂದ ಕೂಡಿದೆ. ಆ ಮೂರು ಬಣ್ಣಗಳು ಮೂರು ನದಿಗಳಿಗೆ ಹೋಲಿಸಿ ಹೇಳ್ತಾ ಇದ್ದಾರೆ ಅಂತ. ಅಮ್ಮನ ಒಂದು ಕಣ್ಣು ಗಂಗಾ, ಗಂಗೆಯು ಸ್ವಚ್ಛವಾದಂಥ ಬಿಳುಪಿನ ಬಣ್ಣದವಳು. ಇನ್ನೊಂದು ಕಣ್ಣು ಕಪ್ಪು, ಅದು ಸೂರ್ಯನ ಮಗಳಾದ ಯಮುನೆಯ ಸ್ವರೂಪವಾಗಿರುವಂಥದ್ದು. ಇನ್ನು ಮೂರನೆಯ ಕಣ್ಣು ಕೆಂಪು ಬಣ್ಣದ್ದು, ಅದನ್ನು ಶೋಣಾ ನದಿಗೆ ಹೋಲಿಸಿದ್ದಾರೆ. ಹೀಗೆ ಪವಿತ್ರವಾದ ಈ ಮೂರು ನದಿಗಳ ಸಂಗಮದಂತಿರುವ ನಿನ್ನ ಮೂರು ನೇತ್ರಗಳು ಭಕ್ತರಾದ ನಮ್ಮ ಮೇಲೆ ನದಿಯ ಪ್ರವಾಹದಂತೆ ಸದಾಕಾಲ ಪ್ರಸರಿಸುವಂತೆ ಮಾಡಮ್ಮ. ಅಂದರೆ ನಿನಗೆ ಶರಣಾಗಿ ಬಂದ ಭಕ್ತರನ್ನ ನೀನು ದಯಾದೃಷ್ಟಿಯ ಪ್ರವಾಹವನ್ನು, ಈ ತ್ರಿವೇಣಿ ಸಂಗಮವನ್ನು ಹರಿಸಿ ನಮ್ಮನ್ನು ಪವಿತ್ರರನ್ನಾಗಿ ಮಾಡು ತಾಯಿ, ಕರುಣಾದೃಷ್ಟಿಯಿಂದ ನೋಡಮ್ಮ. ಯಾಕೆ ಅಂದರೆ ಅಮ್ಮನ ಈ ಮೂರೂ ಕಣ್ಣುಗಳಿಂದ ಹರಿದು ಬರುತ್ತಿರುವಂಥ ಗಂಗಾ, ಯಮುನಾ ಹಾಗೂ ಶೋಣಾ ನದಿಗಳು ನಮ್ಮ ತಾಪವನ್ನು, ನಮ್ಮ ಪಾಪವನ್ನು, ನಮ್ಮ ದಾಹವನ್ನು ಹೋಗಲಾಡಿಸುವಂಥದ್ದು. ಅಂದರೆ ಏನರ್ಥ? ಅಜ್ಞಾನವನ್ನು ಕಳೆದು ಜ್ಞಾನವನ್ನು ನೀಡಿ ಆ ಜ್ಞಾನಾನಂದದ ಆಹ್ಲಾದತೆಯನ್ನು ಅನುಗ್ರಹಿಸುವಂಥ ಕರುಣಾಮಯವಾದ ದೃಷ್ಟಿ ಅಮ್ಮನದ್ದು ಅಂತ. ಈ ಅಮ್ಮನ ಕಾರುಣ್ಯವೇ ಮೂರು ನದಿಗಳ ತ್ರಿವೇಣಿ ಸಂಗಮವಾಗಿ ಭಕ್ತರನ್ನು ಪರಿಶುದ್ಧವಾಗಿಸ್ತಾ ಇದೆ ಅಂತ. ಇಲ್ಲಿ ಆಚಾರ್ಯರು ಮೂರು ನದಿಗಳಾಗಿ ಗಂಗಾ, ಯಮುನಾ, ಶೋಣಾ ನದಿ ಅಂತ ಹೇಳ್ತಾ ಇದ್ದಾರೆ.
ಸಾಧಾರಣವಾಗಿ ಗಂಗಾ ಯಮುನಾ ಸರಸ್ವತಿ ಅನ್ನುವಂಥದ್ದು ಲೋಕಾರೂಢಿಯಲ್ಲಿ ಇರುವಂಥದ್ದು. ಆದರೆ ಇಲ್ಲಿ ಸರಸ್ವತಿ ನದಿಯ ಬದಲು ಗುರುಗಳು ಶೋಣಾ ನದಿ ಅಂತ ಹೇಳ್ತಾ ಇದ್ದಾರೆ. ಈ ಶೋಣಾ ನದಿಯ ಪ್ರತ್ಯೇಕತೆ ಏನು ಅಂದರೆ, ಈ ನದಿಯಲ್ಲಿ ಗಣಪತಿಗೆ ಸಂಬಂಧವಾದಂಥ ಕೆಂಪು ಶಿಲೆಗಳು ಅತಿ ಹೆಚ್ಚಾಗಿ ಸಿಗುವಂಥ ಜಾಗ ಅಂತ ಹೇಳ್ತಾರೆ. ಹಾಗಾಗಿ ಅಮ್ಮನಿಗೆ ಅತ್ಯಂತ ಪ್ರಿಯಪುತ್ರನಾದಂತಹ ಗಣಪತಿಯನ್ನು ಸ್ಮರಿಸುವುದರಿಂದ ಅಮ್ಮ ಇನ್ನೂ ಹೆಚ್ಚು ಸಂತೋಷವನ್ನು ಹೊಂದುತ್ತಾಳೆ, ಪ್ರಸನ್ನಳಾಗ್ತಾಳೆ, ಬಹಳ ಬೇಗ ಅನುಗ್ರಹಿಸ್ತಾಳೆ ಅಂತ. ಈ ಕಾರಣದಿಂದ ಗಣಪತಿಯ ಶಿಲೆಗಳಿರಬಹುದಾದ ಶೋಣಾ ನದಿ ಅಮ್ಮನ ಕಣ್ಣುಗಳಿಂದ ಹೊರಸೂಸುತ್ತಿರುವಂಥ ಕೆಂಪನೆಯ ಕರುಣಾ ಪ್ರವಾಹದಂತಿದೆ ಅಂತ ಹೇಳ್ತಾ ಇರುವಂಥದ್ದು. ಮತ್ತು ಆ ಮೂರೂ ನದಿಗಳು, ಗಂಗಾ ಯಮುನಾ ಶೋಣ ಅನ್ನುವಂಥ ಮೂರೂ ನದಿಗಳು ಮೂರು ಬಣ್ಣದಿಂದ ಕೂಡಿದ್ದು, ಆ ಮೂರು ನೇತ್ರಗಳಿಂದ ತ್ರಿವೇಣಿ ಸಂಗಮವಾಗಿ ಪ್ರವಾಹದಂತೆ ಹರಿದು ಬಂದು ಅಮ್ಮನಿಗೆ ಶರಣಾಗಿ ಬಂದ ಭಕ್ತರನ್ನು ಪರಿಶುದ್ಧರಾಗಿಸ್ತಾ ಇದೆಯಂತೆ ಅನ್ನುವಂಥ ದಿವ್ಯವಾದ ದರ್ಶನವನ್ನು ನಮಗೆ ಕೊಟ್ಟಂಥ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೂ ಜಗನ್ಮಾತೆ ಚರಣಾರವಿಂದಗಳಿಗೂ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕ ಚಿಂತನೆಯನ್ನು ನಡೆಸೋಣ. ಎಲ್ಲರಿಗೂ ವಂದನೆಗಳು. ನಮಸ್ಕಾರ.